ಹೊರಗಡೆ ಇದೆ, ಟಾಯ್ಲೆಟ್ ಇದೆ ಕ್ಲಿನಿಕ್ ಒಳಗೆ. ಇಂದಿರಾ ಕ್ಲಿನಿಕ್ ಅನ್ನಿಸ್ಕೊಂಡು ಇಂದಿರಾ ಗಾಂಧಿ ಹೆಸರಲ್ಲಿಟ್ಟು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಕರ್ನಾಟಕದಲ್ಲಿದ್ದು. ಸೊ ಇದನ್ನು ಇಂದಿರಾ ಗಾಂಧಿ ಹೆಸರನ್ನ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಸು ಮದರ್ ಆಫ್ ಕಾಂಗ್ರೆಸ್ ಅಂತಾರೆ, ಅಂಥದ್ರಲ್ಲಿ ಇದನ್ನು ಇಟ್ಕೊಂಡು ಇದನ್ನು ಹೇಗೆ ನಡವಳಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರ. ಇದಕ್ಕೆ ಇಲ್ಲಿಂದನೂ ಇದ್ದಾದ್ಮೇಲೆ ಯಾವ ಅಲ್ಲಿಗೆ ಅವ್ರ ಪಾರ್ಟಿಗೆ ಯಾವ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರಪ್ಪ ಕಾಂಗ್ರೆಸ್ ಪಾರ್ಟಿಯವರು, ಇದನ್ನು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಮನಸ್ಸಾಕ್ಷಿಯಿಂದ ಅವ್ರ ಮನಸ್ಸಾಕ್ಷಿ ಇಟ್ಕೊಂಡು ಇದು ನಿಜನಾ ಇಲ್ವಾ ಅಂತ ಪೂರ್ತಿ ಅವ್ರ ಮನಸ್ಸಾಕ್ಷಿ ಇರಬೇಕು. ಅವ್ರು ಊಟ ತಿಂಡಿ ಮಾಡಬೇಕಾದ್ರೂ ಅಲ್ಲಿ ಹೇಳ್ತಾರೆ, ಫೋಟೋ ಹಾಕೋತಾರೆ, ಮನೆ ದೊಡ್ಡ ಫೋಟೋ ಹಾಕೋತಾರೆ, ವಿಗ್ರಹ ಹಾಕೋತಾರೆ, ಶಿಲೆಗಳಿಡ್ತಾರೆ ಇಂದಿರಾ ಗಾಂಧಿದು. ಆದರೆ ಆ ಇಂದಿರಾ ಕ್ಲಿನಿಕ್ ಅನ್ನೋದು ಹೇಗಿದೆ, ಅಲ್ಲಿ ಒಳಗಡೆ ಎಲ್ಲ ಬಿದ್ದೋಗಿದೆ, ಆಮೇಲೆ ಮುಂದ್ಗಡೆ ಎಲ್ಲ ಇದಾಗಿದೆ. ಇಲ್ಲಿ ಒಂದು ಹಾರ್ಟ್ ಆಫ್ ದ ಸಿಟಿಲಿ ಅಷ್ಟೆಲ್ಲ ಬರ್ತಾರೆ, ಇವರಿಗೆಲ್ಲ ಏನು ಹೇಳ್ತಾರೆ, ಇನ್ವೆಸ್ಟರ್ಸ್ ಬರ್ತಾರೆ ಅದರ್ ಕಂಟ್ರಿಯಿಂದ ಇದರ್ ಕಂಟ್ರಿಯಿಂದ, ಈ ಥರ ನೋಡಿ ಇನ್ವೆಸ್ಟರ್ಸ್ ಬರ್ತಾರೆ. ಇಲ್ಲೇ ಪರಿಸ್ಥಿತಿ ಹೀಗಿರಬೇಕಾದ್ರೆ ಅವ್ರು ಬಂದು ಅಲ್ಲಿ ಬಂದು ಅವರು ನೆಕ್ಸ್ಟು ಹೇಗೆ ನಾವು ಇಲ್ಲಿ ಧೈರ್ಯವಾಗಿ ಮುಂದೆ ನಮ್ಮನ್ನು ನಾವೇನಲ್ಲಿ ಕ್ವಾಲಿಟಿ ಮತ್ತು ಸರ್ವಿಸಸ್ ಕೊಡ್ತಾ ನಮ್ಮ ಆದೇಶದಲ್ಲಿ ಇಲ್ಲಿ ಕೊಡೋಕ್ಕಾಗಲ್ಲ, ನಮ್ಮ ಕಂಪ್ನಿ ಹೆಸರುಗಳು ಹಾಳಾಗುತ್ತೆ ಅಂತ ಹೊರಗಡೆ ವಾಪಸ್ ಹೋಗಬೇಕು. ಈ ಒಂದು ಸಣ್ಣ ಉದಾಹರಣೆಯಿಂದ ಇನ್ವೆಸ್ಟರ್ಸ್ ಅವರೆಲ್ಲ ಸುತ್ತಾಡೋದು ಕಂಟ್ರಿ ಆಗಿದೆ. ಡೆಲಿಗೇಟ್ಸ್ ಬರಲ್ವಾ, ಡೆಲಿಗೇಟ್ಸ್ ನೀವೇನು ಮಾಡ್ರಿ ಸರ್? ನಾನು ಅಲ್ಲಿಂದ ಹೋಗಿ ನಾನು ಅಲ್ಲಿ ಹೊರಗಡೆ ಹೋದ ತಕ್ಷಣ ಕೇಳಿದೆ, ಡಾಕ್ಟ್ರನ್ನ, ಏನು ಡಾಕ್ಟ್ರೇ ನಿಮ್ಮ ಕ್ಲಿನಿಕ್ ಹತ್ರ ಇದರಿಲ್ಲ, ನಾನು ಏನು ಮಾಡೋದು ಸರ್, ಯಾರು PPMC ಹೇಳಿದ್ರು, ಬೇರೆ ಇದನ್ನು ಇಲ್ಲಿ BMTC ಇವ್ರಿಗೆ ಹೇಳಿದ್ರು, ಎಲ್ಲರಿಗೂ ಪೊಲೀಸವ್ರಿಗೆ ಹೇಳಿದ್ರು, ಯಾರು ಹೇಳಿದ್ರು ಕೇಳೋದಿಲ್ಲ. ಎಲ್ಲರೂ ಬಂದು ನನ್ನ ಎದುರುಗಡೆ ನನಗೆ ಕಿಟಕಿ ಇದೆ, ಕಿಟಕಿ ಎದುರುಗಡೆ ಉಚ್ಚ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ನಾನು ಏನು ಮಾಡಿದೆ ಸೊ ನಾನು ಮಾಡೋಕ್ಕಾಗಿಲ್ಲ. ಸರಿ, ಆಮೇಲೆ ನೋಡಿ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಿಂತ್ಕೊಂಡು ಅವ್ರ ಸ್ಟಾಫಿಗೆ ಇಟ್ಕೊಂಡು ಅವ್ರ ಸ್ಟಾಫ್ ಜೊತೆಗೆ ಅಲ್ಲಿ ಇರೋದೆಲ್ಲ ಕ್ಲೀನ್ ಮಾಡಿಸಿದ್ದೆ. ಅವರು ಕ್ಲೀನ್ ಮಾಡಿದ್ರು, ಎಲ್ಲರೂ ಕ್ಲೀನ್ ಮಾಡಿದ್ರು. ಜೊತೆಗೆ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡ್ತಾರೆ, ನೊಣ ಎಲ್ಲ ಬರುತ್ತೆ, ಅದನ್ನು ಅವ್ರಿಗೆಲ್ಲರೂ ಕ್ಲೀನ್ ಮಾಡಿಸೋಕ್ಕೆ ಟೀ ಕಪ್ಸು, ಕಾಫಿ ಕಪ್ಸ್ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀವಿ. ಅದು ಈಗ ವಿತಿನ್ 3 ಅವರ್ಸಲ್ಲಿ ಆಗಿರೋ ಕೆಲಸ ಅದು ಈ ಥರದ್ದು ಯಾರು ಏನು ಎಲ್ಲರೂ ಮಾಡ್ಬೋದು. ನಾನು ಒಬ್ಬನೇ ಮಾಡೋಂಥ ಅವಶ್ಯಕತೆ ಇಲ್ಲ ಬರೀ ಸ್ಟಾಫೇ ಮಾಡಬೇಕು ಅಂತ ಇಲ್ಲ, ಆದರೆ ಪಬ್ಲಿಕ್ ಕೂಡ ಮಾಡಬೇಕು. ಪಬ್ಲಿಕ್ಕು ಕೂಡ ಇದರಲ್ಲಿ ಜೋಡಣೆ ಮಾಡಿದಾಗ ನಾವು ಸ್ಟಾಫನ್ನು ಕೇಳೋಕ್ಕೆ ನಮಗೆ ಧೈರ್ಯ ಬರುತ್ತೆ. ನಾವು ಮಾಡಿ ತೋರಿಸಿದಾಗ ಸ್ಟಾಫನ್ನು ಕೇಳ್ಬೋದು, ಅಧಿಕಾರಿಗಳನ್ನೂ ಕೇಳ್ಬೋದು, ಮಿನಿಸ್ಟ್ರಿಗಳನ್ನೂ ಕೇಳ್ಬೋದು, ಗವರ್ನರ್ನು ಕೇಳ್ಬೋದು. ನಾವು ಮಾಡೋಕ್ಕೆ ಉದಾಹರಣೆ ಆಗುತ್ತೆ. ಫಸ್ಟ್ ನೀವು ಹಣ ಕೊಟ್ಟರೆ ಕ್ಲೀನ್ ಮಾಡೋರಿಗೆ ಯಾರಿಗೂ ₹1 ಕೊಟ್ಟಿಲ್ಲ, ನಾನೇ ಅಲ್ಲಿರೋ ಥರನೇ ಮಾಡಿಸಿರೋದು. BBMP ಅವ್ರು ಯಾರೂ ಬಂದಿಲ್ಲ, ಅಲ್ಲಿರೋರನ್ನೇ ಇಟ್ಕೊಂಡು ಮಾಡಿರೋದು. ಡಾಕ್ಟರ್ ಕ್ಲಿನಿಕ್ ಇರೋ ಸ್ಟಾಫು ಪ್ಲಸ್ ಅಲ್ಲಿರೋರನ್ನ ಇಟ್ಕೊಂಡು ಆಟೋದ ಡ್ರೈವರ್ಸು ಬೇರೆಲ್ಲ ಇಟ್ಕೊಂಡು ಎಲ್ಲನೂ ಇಟ್ಕೊಂಡು ಕೆಲಸ ಮಾಡಿರೋದು. ವಿತಿನ್ 3 ಅವರ್ಸಲ್ಲಿ ಕ್ಲೀನಾಗಿರೋದು. ಸೊ ಇದೇ ಕಂಟಿನ್ಯೂಷನ್ DDT ಪೌಡ್ರ್ ಹಾಕಿ ಅಂತ ಹೇಳಿದ್ದೀನಿ. DDT ಪೌಡ್ರ್ ಇಲ್ಲ, DDT ಪೌಡ್ರು ಮತ್ತು ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಕ್ಕೆ ಹೇಳಿದ್ದೀನಿ. ಕೆಟ್ಟ ವಾಸನೆ ಬರುತ್ತೆ ಅಂದರೆ ಅಂಥ ಕೆಟ್ಟ ವಾಸನೆ ಬರೋದಿಲ್ಲ. ಅದು ಪೂರ್ತಿ ಈ ಥರ ಒಂದು ಸರ್ಕಾರ ಮಿನಿಸ್ಟ್ರಿಗಳೆಲ್ಲ ಓಡಾಡ್ತಾರೆ ಕಾರಲ್ಲಿ, ನೆಕ್ಸ್ಟ್ ಎಲ್ಲ ಬೇರೆ ರಾಜ್ಯದಲ್ಲೆಲ್ಲ ಏನು ಮಾಡಿದ್ರೆ ಅವ್ರು ಡಿಕ್ಕಿಗೆ ಹಾಕಿ ಕಳಿಸಿದಾರೆ ಕಸನ. ಆ ರೀತಿ ಆಗಬೇಕು. ಯಾರೇ ಸರ್ಕಾರಿ ಅಧಿಕಾರಿ ಬಂದರೆ ಆ ಜಾಗದಲ್ಲಿ ನಿಂತಿದ್ರೆ ಆ ಸರ್ಕಾರಿ ಅಧಿಕಾರಿ ಗೌರ್ಮೆಂಟ್ ವೆಹಿಕಲ್ ತಾನೆ, ಆ ಕಸ ತೆಗೆದು ಗೌರ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅದನ್ನು ತೆಗೆದು ಅಲ್ಲಿ ಡಿಕ್ಕಿಗೆ ಹಾಕಿ ಕಳಿಸ್ಬೇಕು. ಅವರು ಕ್ಲೀನ್ ಮಾಡ್ಕೋಬೇಕಲ್ಲ, ಆ ಡಿಕ್ಕಿಗಳಿಗೆ ಹಾಕಿ ಕಳಿಸೋದು. ಎಲ್ಲೆಲ್ಲಿ ಕಸ ಇರುತ್ತೆ ನಿಲ್ಲಿಸೋದಲ್ಲಿ ಗಾಡಿ, ಒಂದು ಗೌರ್ಮೆಂಟ್ ಗಾಡಿನ ಆ ಡಿಕ್ಕಿಗೆ ಹಾಕಿ ಕಳಿಸೋದು. ಇನ್ನು ಪಬ್ಲಿಕ್ ಆ ಥರ ಮಾಡೋದು. ಪ್ರತಿಯೊಂದು ಜಾಗದಲ್ಲಿ ಆ ಡಿಕ್ಕಿಗೆ ಹಾಕಿ ಕಸನ ಹಾಕಿ ಕಳಿಸ್ಬೇಕು. ಆವಾಗ ಸ್ವಚ್ಛತೆ ಬರುತ್ತೆ. ಅಲ್ಲಿವರೆಗೂ ಸ್ವಚ್ಛತೆ ಬರೋದಿಲ್ಲ. ನಮ್ಮ ವೆಹಿಕಲ್ ತಾನೇ, ನಾವು ಡಿಕ್ಕಿಗೆ ಹಾಕಿ ಕಳಿಸ್ತೀವಿ. ಮುಂದೆ ಮಾನಿಟರ್ ಹೆಂಗೆ ಅಂತ ಏನು ಮಾಡಿ ನೋಡ್ತೀರಾ? ಮತ್ತೆ ಖಂಡಿತ ನಮಗೆಲ್ಲ ವಿಡಿಯೋ ಎಲ್ಲ ರೆಕಾರ್ಡ್ ಗ್ರೂಪಲ್ಲೇ ಮಾಡ್ಕೊಂಡಿದ್ದೀವಿ. ಎಲ್ಲ ದೊಡ್ಡ ಗ್ರೂಪ್ ಇದೆ. ಸೊ ಇದರೆಲ್ಲ ನಾವೆಲ್ಲ ಏನು ಹೇಳ್ತೀವಿ, ಸರಳ ವಾಲಂಟಿಯರ್ ಸೇವಾ ಅಂತ ಮಾಡ್ಕೊಂಡಿದ್ದೀವಿ. ಸಣ್ಣದಾಗಿ ಏನು ಬೋರ್ಡ್ ಗಿಟ್ಟಿಲ್ಲ, ಏನಿಲ್ಲ. ಹಾಗೆಯೇ ನಾವು ಎಲ್ಲರೂ ಗ್ರೂಪಾಗಿ ಮಾಡಿಕೊಂಡು ಇವಾಗ ಇದಕ್ಕೆ ಏನೋ ಸಾಮಾನ್ಯ ಜನರಾಗಿ ನಾವು ಕೆಲಸ ಮಾಡ್ತೀವಿ. ಯಾರಿಗೂ ತೋರಿಸ್ಕೊಳ್ಪಡಿಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ನಮಗೆ ಏನು ಅಂತಂದರೆ ಯಾವುದೂ ಪ್ರಚಾರ ನಮಗೆ ಬೇಕಾಗಿಲ್ಲ. ನಮಗೆಲ್ಲ ಜಾಗದಲ್ಲೂ ನಮ್ಮನೇ ಹೇಗಿದೆಯೋ ಹಾಗೆ ನಾವು ಹೊರಗಡೆ ಹೋಗಿ ಕಣ್ಣು ಕಾಣಿಸುವಂಥ ಜಾಗನೂ ಕೂಡ ಹಾಗೆ ಇರಬೇಕು. ನಮ್ಮನೆ ನೋಡುವಂಥ ಕಣ್ಣು ಕಾಣಿಸುವಂಥ ಜಾಗನೂ ಹಾಗೆ ಇರಬೇಕು. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.